ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ಎಂ. ನಾನು BLR PU ಕಾಲೇಜ್ ಸಿರಿಗೆರೆಯಲ್ಲಿ ಆರ್ಟ್ಸ್ ಕಲಾ ವಿಭಾಗದ HS ಪೀರಿಯಡ್ಗೆ ಅಭ್ಯಾಸ ಮಾಡುತ್ತಿದ್ದೇನೆ. ಇಂದು ನಾನು ತಮಗೆ ಕನ್ನಡ ವಿಷಯದ 5ನೇ ಪದ್ಯವಾದ ಜಾಲಿಯ ಮರದಂತೆ ಎಂಬ ಪದ್ಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಈ ಜಾಲಿಯ ಮರದಂತೆ ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ದುರ್ಜನರನ್ನ ನಾವಿಲ್ಲಿ ಜಾಲಿಯ ಮರಕ್ಕೆ ಹೋಲಿಸುತ್ತಾರೆ. ಪುರಂದರದಾಸರು ಈ ಪದ್ಯವನ್ನು ರಚಿಸಿದ್ದಾರೆ. ನಾವು ಮೊದಲನೇದಾಗಿ ಪುರಂದರದಾಸರ ಬಗ್ಗೆ ಸ್ವಲ್ಪ ನೋಡೋಣ. ಪುರಂದರದಾಸರು 484ರಲ್ಲಿ ಜನಿಸಿರ್ಬೋದೆಂದು ಸಾಹಿತ್ಯ ಚರಿತ್ರಕಾರರು ತಿಳಿಸ್ತಾರೆ. ಇವ್ರ ಹಿನ್ನೆಲೆ ನೋಡಿದ್ರೆ ಇವ್ರ ಮೊದಲನೇ ಹೆಸರು ಶ್ರೀನಿವಾಸ ನಾಯ್ಕ. ಇವರು ಮುತ್ತುರತ್ನಗಳ ವ್ಯಾಪಾರ ಮಾಡೋ ಮಂಟನದಲ್ಲಿ ಜನಿಸಿರ್ತಾರೆ. ಇವರೊಬ್ರು ದೊಡ್ಡ ಜಿಪುಣರಾಗಿರ್ತಾರೆ. ಇವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಸರಸ್ವತಿ ಎಂಬುವಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಆದರೆ ಈ ಸರಸ್ವತಿ ಎಂಬುವಳು ಜಿಪುಣಿ ಅಲ್ಲ. ಇವಳು ದಾನ ಮಾಡೋದ್ರಲ್ಲಿ ಸ್ವಲ್ಪ ಜೋರಿರ್ತಾಳೆ. ಇವರಿಬ್ರಿಗೂ ಕೂಡ ಜೋಡಿ ಚೆನ್ನಾಗಿರುತ್ತೆ. ಆದರೆ ಇವನು ಜಿಪುಣ, ಇವಳು ದಾನ ಮಾಡೋದ್ರಲ್ಲಿ ದಾನವಂತೆ. ಇವಳು ತನ್ನ ಗಂಡನ ಮನೆಯ ಸಂಪತ್ತನ್ನು ದಾನ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಅವ್ರ ಪತಿ ಆಜ್ಞೆಯಿಂದನೇ ನಾನು ಯಾವುದೇ ರೀತಿ ಸಂಪತ್ತನ್ನು ದಾನ ಮಾಡೋದಿಲ್ಲ ಅಂತಂದೇಳಿ ತನ್ನ ತವರು ಮನೆಯಿಂದನೇ ಸಂಪತ್ತನ್ನ ತಂದಿರ್ತಾಳೆ. ಅಲ್ಲಿ ಸಂಪತ್ತನ್ನು ದಾನ ಮಾಡ್ತಾಳೆ. ಹೀಗೆ ಇವರಿಬ್ಬರನ್ನ ಪರೀಕ್ಷೆ ಮಾಡ್ಬೇಕಂತಂದು ಶಿವ ಭಿಕ್ಷುಕನ ವೇಷದಲ್ಲಿ ಬರ್ತಾನೆ. ಬಂದ್ಬಿಟ್ಟು ಶ್ರೀನಿವಾಸ ನಾಯ್ಕರ ಹತ್ರ ಹೋಗ್ಬಿಟ್ಟು, ಹೀಗೆ ನನಗೆ ಒಂಚೂರು ಸಾಲ ಬೇಕಿತ್ತು, ದುಡ್ಡಿನ ಉಪಯೋಗ ಇದೆ, ಸ್ವಲ್ಪ ಸಾಲ ಕೊಡಿ ಅಂತಂದು ಒಂದು 3-4 ಬಾರಿ ಹೋಗ್ತಿರ್ತಾನೆ. ಆಗ ಶ್ರೀನಿವಾಸ ನಾಯ್ಕ ನನ್ನ ಕಡೆ ಇವಾಗ ಹಣ ಇಲ್ಲ, ಮತ್ತೆ ಬಾ, ನಾಳೆ ಬಾ, ಹಿಂಗೆ ಪ್ರತಿ ಸಲ ಹೋದ ತಕ್ಷಣ ಎಲ್ಲ ಹಿಂಗೆ ಹೇಳಿ ಕಳಿಸ್ತಿರ್ತಾನೆ. ಆದರೆ ಮತ್ತೆ ಈಗ ಶಿವ ಇದನ್ನು ಮತ್ತೆ ಇನ್ನೊಂದ್ಸರಿ ಅಲ್ಲಿ ಹೋಗಲ್ಲ. ಅಂಗಿ ಹತ್ರ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಕೇಳ್ತಾನೆ. ಆವಾಗ ಅವಳು ಸರಸ್ವತಿ ಇದ್ದಳು ಹೊರಗೆ ಬಂದ್ಬಿಟ್ಟು, ನೋಡಪ್ಪ, ನಿನಗೆ ನೀಡೋಕೆ ನನಗೆ ಮನಸ್ಸಿದೆ, ಆದರೆ ನೀಡಬೇಕಂದ್ರೆ ನನ್ನ ಹತ್ರ ಏನಿಲ್ಲ. ತವರಿಂದ ತಂದ ಸಂಪತ್ತೆಲ್ಲ ದಾನ ಮಾಡಿದ್ದೀನಿ, ಈಗ ನನ್ನ ಹತ್ರ ಏನಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಮೂಗಲಿರ್ತಕ್ಕಂಥ ವಜ್ರದ ಮೂಗುತಿ ನೋಡ್ತಾನೆ. ಇದು ನಿನ್ನ ತವ್ರ ಮನೆ ಸಂಪತ್ತಲ್ಲ, ಇದನ್ನ ಯಾಕೆ ನೀ ದಾನ ಮಾಡಬಾರ್ದು ನನಗೆ ಅಂತಂದು ಹೇಳಿದಾಗ ಅವಳು ಅವಾಗಲೇ ಬಿಚ್ಕೊಡ್ತಾಳೆ. ಸರಿ ತಗೋ ಅಂತಂದು ಹೇಳಿ ಬಿಚ್ಕೊಡ್ತಾಳೆ. ಅದನ್ನು ತಗೊಂಡ್ಬಿಟ್ಟು ಇವನು ಯಾವುದೇ ಅಂಗಡಿಗೆ ಹೋಗಲ್ಲ. ಶ್ರೀನಿವಾಸ ನಾಯ್ಕನ ಅಂಗಡಿಗೆ ಹೋಗ್ತಾನೆ. ಅಲ್ಲೇ ಹೋಗಿ ಅಡೆ ಇಡಕ್ಕೆ ನೋಡ್ತಾನೆ. ಆವಾಗ ಶ್ರೀನಿವಾಸ ನಾಯ್ಕನಿಗೆ ಡೌಟ್ ಬರುತ್ತೆ. ಇದು ನನ್ನ ಹೆಂಡತಿ ಮುಗ್ಬಟ್ಟಿದ್ದಂಗೆ ಐತಲ್ಲ, ತಡಿ, ನಿನಗೆ ದುಡ್ಡು ನಾಳೆ ಬಂದು ಕೊಡ್ತೀನಿ, ಇಸ್ಕ ಅಂತಂದು ಹೇಳ್ಬಿಟ್ಟು ಮನೆಗೆ ಬರ್ತಾನೆ. ಇವನು ಮನೆಗೆ ಬಂದಾಗ ಸರಸ್ವತಿ ಮೂಗಲ್ಲಿ ಮೂಗುತ್ತಿ ಇರಲ್ಲ. ಆವಾಗ ಇವ್ನು ಕೇಳ್ತಾನೆ, ನಿನ್ನ ಮೂಗ್ಬಟ್ಟು ಏನಾಯ್ತಂತ. ಅವಳು ಏನಾದರೂ ಮಾಡಿ ತಪ್ಪಿಸ್ಕೋಬೇಕಂತಂದು, ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಕಳೆದೋಯ್ತಂತಾಳು. ಆಮೇಲೆ ಕಡೆ ಹಿತ್ಲ ಕಡೆ ನೀರು ಸೇರಿರೋ ಗುಂಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಣ್ಣೆಲ್ಲ ಆಗುತ್ತೆ ತೋರಿಸ್ತಾನೆ. ಇದ್ರೆ ಎಲ್ಲಿದ್ದು ನೀನು ಮೂಗ್ಬಟ್ಟು ಹುಡುಕೊಡು ಅಂತಂದು. ಅವಳಲ್ಲಿ ಹುಡುಕ್ತಾಳೆ, ಸಿಗೋದಿಲ್ಲ. ಯಾಕಂದ್ರೆ ಅದನ್ನ ಆಲ್ರೆಡಿ ಅವಳು ದಾನ ಮಾಡಿರ್ತಾಳೆ. ಹಂಗಾಗಿ ಅದು ಮೂಗ್ಬಟ್ಟು ಸಿಗಲ್ಲ. ಹಿಂಗೆ ಹುಡುಕ್ತಾ ಹೋಗ್ತಾಳೆ. ಏನಪ್ಪ ಮಾಡೋದು ಅಂತ ನಿನ್ನೇನು ನಿಜ ಹೇಳೋಣ ಅಂತ ಇದ್ದಾಗ ಅಲ್ಲಿ ಮೂಗ್ಬಟ್ಟು ಪ್ರತ್ಯಕ್ಷ ಆಗುತ್ತೆ. ಆವಾಗ ಇವರಿಬ್ರು ದೇವರನ್ನ ನಂಬ್ತಾರೆ. ಓ, ಇವಾಗ ದೇವರು ಇದ್ದಾನೆ ಅಂತಂದು ಹೇಳ್ಬಿಟ್ಟು ಹೀಗೆ ತಮ್ಮ ಸಮಸ್ತ ಐಶ್ವರ್ಯವನ್ನ ಶ್ರೀನಿವಾಸ ನಾಯ್ಕನ ದಾನ ಮಾಡಿಬಿಟ್ಟು ಹರಿದಾಸನಾಗ್ತಾನೆ. ಮತ್ತೆ ಇವನು ವ್ಯಾಸರಾಯರನ್ನ ಗುರುವನ್ನಾಗಿ ಸ್ವೀಕರಿಸಿ ಪುರಂದರ ವಿಠಲವನ್ನ ಅಂಕಿತನಾಮವನ್ನಾಗಿ ಪಡ್ಕೊಳ್ತಾನೆ. ಕೀರ್ತನೆ, ಪದ, ಸುಳಾದಿ, ಉಗಾಭೋಗ ಮುಂತಾದವುಗಳಲ್ಲಿ ಇವನು ಲಕ್ಷಾಂತರ ಹಾಡುಗಳನ್ನು ರಚಿಸಿದ್ದಾನೆ ಅಂತಂದು ಅವನೇ ತನ್ನ ದೇವರ ನಾಮ ಒಂದರಲ್ಲಿ ಹೇಳ್ಕೊಳ್ತಾನೆ. ಈ ಕೀರ್ತನೆ ಎಂಬುದು ಕನ್ನಡ ಸಾಹಿತ್ಯದಲ್ಲಿ ಒಂದು. ನಮಗೆ ಇವರ ಕೀರ್ತನೆ ಸುಮಾರು 800ರಷ್ಟು ಮಾತ್ರ ಸಿಕ್ಕಿದಿವೆ. ಇವರನ್ನ ನಾವು ಕರ್ನಾಟಕದ ಸಂಗೀತದ ಪಿತಾಮಹ ಅಂತಂದು ಸಹ ಕರಿತೇವೆ. ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಹೆಗ್ಗಳಿಕೆಗೆ ಇವರು ಪುರಂದರದಾಸರು ಪಾತ್ರರಾಗಿದ್ದಾರೆ. ಮತ್ತೆ ಈ ಪ್ರಸ್ತುತ ಜಾಲಿಯ ಮರದಂತೆ ಎಂಬ ಪದ್ಯದಲ್ಲಿ ಪುರಂದರದಾಸರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ದುರ್ಜನರನ್ನ, ನಮಗೆ ಇವರು ಯಾವುದೇ ರೀತಿ ಪ್ರಯೋಜನಕ್ಕಿಲ್ಲ, ಇದೇ ರೀತಿ ಈ ಜಾಲಿಯ ಮರವು ಸಹ ಅಂತಂದು ಜಾಲಿಯ ಮರಕ್ಕೆ ದುರ್ಜನರನ್ನ ಹೋಲಿಸ್ತಾರೆ. ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತೆ ಮುಳ್ಳು ಕುಡಿಪಂತೆ. ಅಂದ್ರೆ ಇದಕ್ಕೆ ಜಾಲಿಯ ಮರದಂತೆ ಅನ್ನೋದಕ್ಕೆ ಜನಪದ ಕೆಲವೊಂದು ಸಂಗೀತನಿದೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ತವರು ಮನೆ ಸ್ಥಿರವಲ್ಲ. ಈ ರೀತಿ ಜನಪದ ಗೀತೆಗಳು ಸಹ ಇವೆ. ಇಲ್ಲಿ ಜಾಲಿಯ ಮರದಂತೆ ದರೆಯೋಳು ದುರ್ಜನರು ಅಂದ್ರೆ ಈ ಜಾಲಿಯ ಮರ ಯಾವ ರೀತಿ ನಮಗೆ ಯಾವುದೇ ರೀತಿಯಾಗಿ ಉಪಯೋಗಕ್ಕೆ ಇರೋದಿಲ್ವೋ ಅದೇ ರೀತಿ ಈ ದರೆ ಅಂದ್ರೆ ಇಲ್ಲಿ ಸಮಾನಾರ್ಥಕ ಪದ. ಅವನಿ, ಪೃಥ್ವಿ, ಇಳೆ,
ಅವನಿ, ಪೃಥ್ವಿ, ದರೆ, ಇಳೆ, ವಸುದೆ ಹೀಗೆ ಸಮಾನಾರ್ಥಕ ಪದ ಬರುತ್ತೆ. ಈ ಜಾಲಿಯ ಪದಂತೆ ನಮ್ಮ ಈ ಸಮಾಜದಲ್ಲಿ ಇರ್ತಕ್ಕಂಥ ದುರ್ಜನರು ನಮಗೆ ಯಾವುದೇ ರೀತಿ ಪ್ರಯೋಜನಕ್ಕಿಲ್ಲ ಅಂತಂದ್ರೆ ಇಲ್ಲಿ ಪುರಂದರದಾಸರು ಹೇಳ್ತಾರೆ. ಅದನ್ನ ಕೆಲವೊಂದು ಮುಂದೆ ಹಾಗೆ ಕೆಲವೊಂದು ವಿವರಣೆಗಳನ್ನ ಕೆಲವೊಂದು ಉದಾಹರಣೆಗಳನ್ನ ನೀಡೋದ್ರ ಮೂಲಕ ನಮಗೆ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಮೂಲಾಗ್ರ ಪರ್ಯಂತೆ, ಮೂಲಾಗ್ರ ಅಂದ್ರೆ ಬುಡದಿಂದ ತುದಿಯವರೆಗೂ. ಇಲ್ಲಿ ಪರಿ ನಾನಾರ್ಥಕ ಪದ. ಇಲ್ಲಿ ಪರಿ ಅಂದ್ರೆ ರೀತಿ ಅಥವಾ ಸ್ಥಿತಿ. ಇಲ್ಲಿ ನಾವು ಪರಿ ಅಂದ್ರೆ ಇಲ್ಲಿ ರೀತಿ ಅಂತ ತಗೊಂತೀವಿ. ಅಂದ್ರೆ ಮೂಲಾಗ್ರ ಅಂದ್ರೆ ಬುಡದಿಂದ ತುದಿಯವರೆಗೂ. ಈ ಜಾಲಿಯ ಮರ ಹೇಗೆ ತನ್ನ ಬುಡದಿಂದ ತುದಿಯವರೆಗೂ ಮುಳ್ಳುಗಳಿಂದ ಆವೃತವಾಗಿರುತ್ತದೆಯೋ ಹಾಗೆಯೇ ನಮ್ಮ ಸಮಾಜದಲ್ಲಿರ್ತಕ್ಕಂಥ ದುರ್ಜನರು ಸಹ ತಮ್ಮ ನಡೆನುಡಿಗಳಲ್ಲಿ ಕೆಟ್ಟ ನಡತೆ, ಕೆಟ್ಟ ಗುಣ, ಕೆಟ್ಟ ಆಲೋಚನೆ, ಈ ರೀತಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ತಮ್ಮ ಶರೀರದ ತುಂಬೆಲ್ಲ ತುಂಬಿಕೊಂಡಿರ್ತಾರೆ ಅಂತಂದು ಇಲ್ಲಿ ಪುರಂದರದಾಸರು ನಮಗೆ ಹೇಳ್ತಾರೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಗ. ಜಾಲಿಯ ಮರವು ಇತರೆ ಮರಗಳಂತೆ ಮೇಲ್ನೋಟಕ್ಕೆ ಮಾತ್ರ ಇದು ಮರ ಅಂತ ಅನಿಸ್ಕೊಳ್ಳುತ್ತೆ. ಆದ್ರೆ ಬಿಸಿಲಿಂದ ಆಯಾಸ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಿಸಿಲಲ್ಲಿ ದಣಕ್ ಬಂದಿರ್ತಕ್ಕಂಥವ್ರಿಗೆ ಇದು ಯಾವುದೇ ರೀತಿ ನೆರಳನ್ನ ನೀಡೋದಿಲ್ಲ. ಹಾಗೆ ಇದು ಹಸಿದು ಬಂದವರಿಗೆ ಹಣ್ಣನ್ನ ನೀಡಂಗಿಲ್ಲ. ಇದರಲ್ಲಿ ಯಾವುದೇ ರೀತಿ ಹಣ್ಣಿರಲ್ಲ. ಮತ್ತೆ ಇದು ಕುಸುಮ ವಾಸನೆ, ಅದು ಹೂ ನೋಡಕ್ಕೆ ಸುಂದರವಾಗಿದ್ರು ಸಹ ಇದರಲ್ಲಿ ಯಾವುದೇ ರೀತಿಯಾದ ಪರಿಮಳ ಇರೋದಿಲ್ಲ. ಕೂಡಲು ಸ್ಥಳವಿಲ್ಲ. ಕೆಳಗಡೆ ಆಯಾಸಗೊಂಡು ಕೂರನಪ್ಪ ಅಂತ ಅಂದ್ರೆ ಅಲ್ಲಿ ಕೆಳಗಡೆ ಎಲ್ಲ ಜಾಲಿಯ ಮರದ ಮುಳ್ಳು ಬಿದ್ದಿದ್ರಿಂದ ಅಲ್ಲಿ ಕೂರಕ್ಕಾಗಲ್ಲ. ಅದೇ ರೀತಿ ಈ ರಸದಲ್ಲಿ ಸ್ವಾದವು ಅಂದ್ರೆ ಜಾಲಿಯ ಮರದ ರಸ ಅದರ ಸ್ವಾದವು ವಿಷದಂತೆ ಹೇಗಿರುತ್ತೋ ಹಾಗೆ ಅದರ ಸುತ್ತಮುತ್ತಲಿನ ವಾತಾವರಣವು ಸಹ ವಿಷಮಯವಾಗಿರುತ್ತದೆ. ಅದೇ ರೀತಿ ಇಲ್ಲಿ ದುರ್ಜನರನ್ನ ಹೋಲಿಸ್ತಾರೆ. ಈ ದುರ್ಜನರು ಯಾರಾದರೂ ಹಸಿದು ಬಂದಿರತಕ್ಕಂಥವ್ರಿಗೆ, ನಿರ್ಗತಿಕರಿಗೆ ಯಾವುದೇ ರೀತಿ ಆಶ್ರಯ ನೀಡಂಗಿಲ್ಲ. ಹಸಿದು ಬಂದವರಿಗೆ ಒಂದು ಆಹಾರನ ನೀಡಂಗಿಲ್ಲ, ಹಣ್ಣು ನೀಡೋದಿಲ್ಲ. ಇವರಲ್ಲಿ ಯಾವುದೇ ರೀತಿಯ ಒಳ್ಳೆಯ ಗುಣಗಳು ಸಹ ಇರೋದಿಲ್ಲ. ಅವರಿಗೆ ಸಹಕಾರಿ, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆಯೂ ಸಹ ಇವರಲ್ಲಿ ಇರೋದಿಲ್ಲ. ಬರೀ ಅವರಲ್ಲಿ ಕೆಟ್ಟವಾದ ಕ್ರೂರವಾದ ಗುಣಗಳನ್ನು ಬೆಳೆಸ್ಕೊಂಡಿದ್ದಾರೆ ಎಂತಂದು ಇಲ್ಲಿ ಪುರಂದರದಾಸರು ನಮಗೆ ತಿಳಿಸ್ತಾರೆ. ಅದೇ ರೀತಿ ಊರ ಹಂದಿಗೆ ಷಡ್ರ ಸಾನ್ನವ ನಿಕ್ಕಲು, ನಾರುವ ದುರ್ಗಂಧ ಬಿಡಬಲ್ಲದೆ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು, ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೆ. ಊರ ಹಂದಿಗೆ ನೀವು ಅದಕ್ಕೆ ಯಾವುದೇ ಎಷ್ಟೇ ರೀತಿಯಾದ ರುಚಿಯಾದ ಅಡುಗೆ ಮಾಡಿ ಹಾಕಿದ್ರು ಸಹ ಅದು ಊರಲ್ಲಿ ಕೊಳಚೆಯಲ್ಲಿರೋ ನೀರನ್ನ ಮೂಸ್ ನೋಡದೆ ಇರೋದಿಲ್ಲ. ಅದೇ ರೀತಿ ದುರ್ಜನರು ಸಹ ಅವ್ರಿಗೆ ಎಷ್ಟೇ ನಾವು ಒಳ್ಳೇದು ಮಾಡಿದ್ರು ಕೂಡ ಅವ್ರು ನಮ್ಗೆ ಕೆಟ್ಟದ್ದನ್ನೇ ಬಯಸ್ತಾರೆ. ಈಗ ಅವರು ಮಾಡ್ತಾರಂತ ನಾವು ಅವ್ರಿಗೆ ಅದನ್ನೇ ಮಾಡೋಕ್ಕಾಗಲ್ಲ. ಇಲ್ಲಿ ಷಡ್ರಸನ ಅಂದ್ರೆ ಇಲ್ಲಿ 6 ಬಗೆಯ ರುಚಿಯಾದ ಆಹಾರ. ಊರ ಹಂದಿಗೆ ನಾವು ಈ ಬೀದಿಯಲ್ಲಿ ಇರ್ತಕ್ಕಂಥ ಹಂದಿಗೆ ಎಷ್ಟೇ ರೀತಿ ಉಪ್ಪು, ಹುಳಿ, ಖಾರ ಎಲ್ಲ ರೀತಿಯ ರುಚಿಯಾದ ಅಡುಗೆ ಮಾಡಿ ಹಾಕಿದ್ರು ಸಹ ಅದು ತನ್ನ ಕಾರ್ಯನ ಬಿಡಂಗಿಲ್ಲ. ಅದು ಏನು ನಾರುವ ದುರ್ಗಂಧ ಅಂದರೆ ಎಲ್ಲಿ ಕೊಳಚೆ ನೀರು ನಿಂತಿರುತ್ತೋ, ಎಲ್ಲಿ ಹೊಲಸು ತುಂಬಿರುತ್ತೋ ಮತ್ತೆ ಅದೇ ಪ್ರದೇಶಕ್ಕೆ ಹೋಗ್ತದೆ. ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು, ಇಲ್ಲಿ ಪೇಳಲು ಹೇಳಲು ಉಪಕಾರ ಮತ್ತು ಪಕಾರ.
ಹೋಗದೆ ಇರೋದಿಲ್ಲ. ಅದೇ ರೀತಿ ಘೋರ ಪಾಪಿ ಅಂದರೆ ಭಾಳ ಕೆಟ್ಟ ಕೆಲಸ ಮಾಡಿಬಿಟ್ಟು ಅವನ ಪಾಪವನ್ನು ತುಂಬಿರ್ತಕ್ಕಂಥ ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥವ್ರಿಗೆ ದುರ್ಜನನಂತಿರುವ ಘೋರ ಪಾಪಿಗೆ ನಾವು ಎಷ್ಟೇ ತತ್ವಜ್ಞಾನ ಎಷ್ಟೇ ಬುದ್ಧಿವಾದ ಹೇಳಿದರೂ ಸಹ ಅವನು ಮಾಡಿರ್ತಕ್ಕಂಥ ಕ್ರೂರ ಕರ್ಮ ಅಂದರೆ ಕೆಟ್ಟ ಕೆಲಸನ ಬಿಟ್ಟು ಮತ್ತೆ ಒಳ್ಳೆ ವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಇಲ್ಲಿ ಪುರಂದರದಾಸರು ನಮಗೆ ಉದಾಹರಣೆಗಳೊಂದಿಗೆ ನಮಗೆ ತಿಳಿಸ್ತಿದ್ದಾರೆ. ಊರನೊಂದಿಗೆ ನಾವು ಏನೇ ಮಾಡಿದ್ವಿ, ಎಂಥ ದುರ್ಜನ ವ್ಯಕ್ತಿ ಆದರೂ ಸಹ ನಾವು ಅವ್ರಿಗೆ ಎಂಥ ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಕೆಲಸನ ಅವ್ರು ಮಾಡ್ತಕ್ಕಂಥ ಕ್ರೂರ ಕರ್ಮ ಅಂದರೆ ಯಾವುದೇ ರೀತಿ ಪಾಪ ಕೆಲಸ ನಾವೀಗ ಅವರಿಗೆ ಹೇಳ್ಬೋದು, ಈ ಥರ ಮಾಡಬೇಡ ಈ ಥರ ಮಾಡೋಂಥ ಬುದ್ಧಿವಾದ ಹೇಳಿದ್ರು ಸಹ ಅವ್ರು ಅದೇ ರೀತಿ ಅವ್ರ ಕೆಲಸನ ಹಂಗೆ ಮುಂದುವರಿಸ್ತಾ ಹೋಗ್ತಾರೆ. ಹಂಗಾಗಿ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅದು ಯೂಸ್ ಆಗಲ್ಲ. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾನದ ಮಾತಿಗೆ ಕೊನೆ ಇಲ್ಲ. ಅನ್ನಕ್ಕೆ ಸೇರಿದ ಕುನ್ನಿಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ತನ್ನಿಂದ ಉಪಕಾರ ಅಂದರೆ ದುರ್ಜನರಿಂದ ತೊಡಕು ಅಂದರೆ ಇಲ್ಲಿ ಸ್ವಲ್ಪ ಎಂಬ ಅರ್ಥ. ತನ್ನಿಂದ ಉಪಕಾರ ಸ್ವಲ್ಪ ಆದರೂ ಸರಿ. ಈಗ ಅವನೇನೋ ಒಂದು ಚಿಕ್ಕ ಸಹಾಯ ಮಾಡಿರ್ತಾನೆ, ಅದನ್ನೇ ಎಲ್ಲರಿಗೂ ಸಾರ್ಕೊಂಡ್ಬಂದ್ಬಿಡೋದು. ಮತ್ತು ಇವರು ಈ ಭಿನ್ನಾನದ ಮಾತಿಗೆ ಅಂದರೆ ವಯ್ಯಾರದ ಮಾತಿಗೆ ಈಗ ಇನ್ನೊಬ್ರನ್ನ ಕುರಿತು ನಾವು ಅವರಿಗೆ ತಮಾಷೆ ಮಾಡೋದು, ಇದು ದುರ್ಜನರ ಲಕ್ಷಣ. ಅವ್ರು ಯಾವುದೇ ರೀತಿ ಚಿಕ್ಕ ಸಹಾಯ ಮಾಡಿದರೂ ಸಹ ಈ ದುರ್ಜನರು ಎಲ್ಲರಿಗೂ ಹೇಳ್ಕೊಂಬಂದಿರ್ತಾರೆ, ನಾನು ಇಂಥವ್ರಿಗೆ ಈ ರೀತಿಯಾಗಿ ಸಹಾಯ ಮಾಡಿದೆ ಅಂತಂದು. ಆದರೆ ಒಳ್ಳೆ ವ್ಯಕ್ತಿಗಳಾಗಲ್ಲ, ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಸಹ ತೋರಿಸ್ಕೊಳ್ಳೋದಿಲ್ಲ. ಅದೇ ರೀತಿ ಅನ್ನಕ್ಕೆ ಸೇರಿದ ಪುಣ್ಯಮಾನವರಂತೆ ಅಂದರೆ ಇದಕ್ಕೆ ಈ ಸಮಾಜದಲ್ಲಿ ಇರ್ತಕ್ಕಂಥ ದುರ್ಜನರಿಗೆ ಸರಿ ಹೊಂದುವಂಥ ಒಂದು ಗಾದೆ ಮಾತಿದೆ, ಭೂಮಿ ದಂಡ ಕೂಡಿಗೆ ಬಾರ ಅಂತಂದ್ರೆ. ಇದು ಈ ಸಮಾಜದ ದುರ್ಜನರಿಗೆ ಸರಿಯಾಗಿ ಹೋಲಿಕೆಯಾಗುತ್ತೆ. ಅವರು ಕೇವಲ ಅನ್ನಕ್ಕಷ್ಟೇ ಸೀಮಿತವಾಗಿರ್ತಾರೆ ಮತ್ತು ಸಮಾಜಕ್ಕೆ ಯಾವುದೇ ರೀತಿಯ ಪ್ರಯೋಜನವಾಗಿರುವುದಿಲ್ಲ. ಅದನ್ನೇ ಇಲ್ಲಿ ಪುರಂದರದಾಸರು ಹೇಳ್ತಾರೆ, ಅನ್ನಕ್ಕೆ ಸೇರಿದ ಪುಣ್ಯಮಾನವರಂತೆ. ನೀವು ಕೇವಲ ಅನ್ನಕ್ಕಷ್ಟೇ ಸೀಮಿತ, ನೀವು ಸಮಾಜಕ್ಕೆ ಯಾವುದೇ ರೀತಿ ಎಳ್ಳಷ್ಟು ಕೂಡ ಉಪಯೋಗ ಇಲ್ಲ ಅಂತಂದು ಪುರಂದರದಾಸರು ಹೇಳ್ತಾರೆ. ಮತ್ತು ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇಂಥವ್ರ ಕಾರ್ಯದ ಬಗ್ಗೆ ಇನ್ನು ನಾನು ಏನು ಹೇಳಿ ಅಂತಂತ ಅವರಿಗೆ ಒಂದು ಸ್ವಲ್ಪ ಹೇಳಲಿಕ್ಕೆ ಇದಾಗುತ್ತೆ. ಅದಕ್ಕೆ ತಮ್ಮ ಇಷ್ಟ ದೈವವಾದ ಪುರಂದರ ವಿಠಲನಲ್ಲಿ ಹೇಳ್ಕೊತಾರೆ. ಇನ್ನು ಈ ಸಮಾಜದಲ್ಲಿರ್ತಕ್ಕಂಥ ದುರ್ಜನರ ಬಗ್ಗೆ ಇನ್ನು ಯಾವ್ಯಾವ ರೀತಿ ನಾನು ಹೇಳಲಿ ಅಂತಂದು ಹೇಳ್ತಾರೆ. ಇಲ್ಲಿ ಪುರಂದರದಾಸರು ಜಾಲಿಯ ಮರವನ್ನು ಹೋಲಿಸಿರುವುದರ ಹಿಂದೆ ಒಂದು ಮಹಾನ್ ಉದ್ದೇಶ ಇದೆ. ಏನಪ್ಪ ಅಂದರೆ ನಾವು ಈ ಸಮಾಜಕ್ಕೆ ಯಾವುದೇ ರೀತಿಯ ದುರ್ಜನರಾಗಬಾರ್ದು. ಈ ಜಾಲಿ ಮರ ಮತ್ತು ದುರ್ಜನರ ಹೋಲಿಕೆ ಹೇಗೆ ಹೋಲಿಕೆ? ಜಾಲಿಯ ಮರ ಮತ್ತು ದುರ್ಜನರು ಕೂಡ ಯಾವುದೇ ರೀತಿ ಸಮಾಜಕ್ಕೆ ಉಪಯೋಗ ಬರೋದಿಲ್ಲ, ಎಳ್ಳಷ್ಟು ಕೂಡ ಇವರಿಂದ ಯಾವುದೇ ರೀತಿ ಪ್ರಯೋಜನವಿಲ್ಲ. ಈ ಜಾಲಿಯ ಮರ ಬಿಸಿಲಲ್ಲಿ ಬಂದಿರೋರಿಗೆ ಕೂಡಕ ಸ್ಥಳ ಇಲ್ಲ, ಕುಸುಮ ವಾಸನೆ ಇಲ್ಲ, ಯಾವುದೇ ರೀತಿ ಪರಿಮಳನೂ ಬೀರೋದಿಲ್ಲ. ಈ ರೀತಿ ಜಾಲಿಯ ಮರವು ನಮಗೆ ಮೇಲ್ನೋಟಕ್ಕೆ ಮಾತ್ರ ಇದು ಮರದ ರೀತಿ ಕಾಣುತ್ತೆ, ಬಟ್ ಇದು ಯಾವುದೇ ರೀತಿ ನಮಗೆ ಪ್ರಯೋಜನಕ್ಕೆ ಬರೋಂಗಿಲ್ಲ. ಅದೇ ರೀತಿ ಈ ದುರ್ಜನರು ನೋಡಲಿಕ್ಕೆ ಒಳ್ಳೆಯವರಂತ ಇರ್ತಾರೆ, ಆದರೆ ಇವರೇ ದುರ್ಜನರು ಅಂತಂದ್ರೆ ನಮಗೆ ಹೇಳೋಕ್ಕಾಗಲ್ಲ. ಹೀಗೆ ಸಮಾಜದಲ್ಲಿರ್ತಕ್ಕಂಥ ದುರ್ಜನರನ್ನ ಇಲ್ಲಿ ಪುರಂದರದಾಸರು ಜಾಲಿಯ ಮರಕ್ಕೆ ಹೋಲಿಕೆ ಮಾಡಿದ್ದಾರೆ. ಇದರ ಹಿಂದಿನ ಉದ್ದೇಶವೇನೆಂದರೆ, ನೀನು ಸಮಾಜಕ್ಕೆ ಮುಳ್ಳಾಗಬೇಡ ಹೂವಾಗು ಎಂಬ ಆಶಯವನ್ನ ಈ ಜಾಲಿಯ ಮರದಂತೆ ಎಂಬ ಪದ್ಯವು ಹೊಂದಿದೆ. ಇಲ್ಲಿ ಸಮಾಜಕ್ಕೆ ನೀನು ಮುಳ್ಳಾಗಬೇಡ ಹೂವಾಗು ಎಂಬ ಆಶಯವನ್ನು ತಿಳಿಸ್ತಾರೆ. ಮತ್ತು ಈ ಪುರಂದರದಾಸರು ನಮ್ಮ ಸಮಾಜದ ಬಗ್ಗೆ ಯಾವ್ಯಾವ ರೀತಿಯಾಗಿ ಕಳಕಳಿಯನ್ನು ಹೊಂದಿದ್ದಾರೆ, ಯಾವ ರೀತಿ ನೀತಿ ಬೋಧನೆ ಸತ್ವವನ್ನು ಹೊಂದಿದ್ದಾರೆ ಎಂಬುದು ನಮಗೆ ಈ ಜಾಲಿಯ ಮರದಂತೆ ಎಂಬ ಪದ್ಯದ ಮೂಲಕ ನಮಗೆ ಅರ್ಥವಾಗುತ್ತೆ. ಇಷ್ಟೊತ್ತು ಜಾಲಿಯ ಮರದಂತೆ ಬಗ್ಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮಾರ್ಗದರ್ಶಕರಾದ ಈ ದೇವರಾಜ ಸರ್ ಅವರಿಗೂ ಸಹ ಧನ್ಯವಾದಗಳು. ನನ್ನ ಹೆಸರು ಭುವನೇಶ್ವರಿ, BLR PU ಕಾಲೇಜ್ ಸಿರಿಗೆರೆ, ಸೆಕೆಂಡ್ PU. ನಾನು ಓದುತ್ತಿರುವುದು HSPD. ನಾನು ಇವತ್ತಿನ ತರಗತಿಯಲ್ಲಿ ಜಾಲಿ ಮರದಂತೆ ಎಂಬ ಪದ್ಯ ಭಾಗದ ಸಾರಾಂಶವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಜಾಲಿಯ ಮರದಂತೆ ಎಂಬ ಪದ್ಯ ಭಾಗವನ್ನು ಪುರಂದರದಾಸರು ರಚಿಸಿದ್ದಾರೆ. ಕೀರ್ತನ ಸಾಹಿತ್ಯ ಎಂಬುದು ಕನ್ನಡ ಸಾಹಿತ್ಯದಲ್ಲಿ ಒಂದು. 15-16ನೇ ಶತಮಾನದಲ್ಲಿ ದಾಸ ಸಾಹಿತ್ಯದಲ್ಲಿ ಪ್ರಸಿದ್ಧರಾದ ದಾಸರೆಂದರೆ ಕನಕದಾಸರು ಮತ್ತು ಪುರಂದರದಾಸರು. ಪುರಂದರದಾಸರ ಪೂರ್ಣ ಹೆಸರು ಶ್ರೀನಿವಾಸ ನಾಯಕ.
ಪುರಂದರದಾಸರನ್ನು ಕರ್ನಾಟಕ ಪಿತಾಮಹ ಎಂದು ಕರೆಯುತ್ತಾರೆ. ವ್ಯಾಸರಾಯರು ಇವರನ್ನು ದಾಸರೆಂದರೆ ಪುರಂದರದಾಸರೆಂದು ಹೊಗಳಿದ್ದಾರೆ. ಇವತ್ತಿನ ತರಗತಿಯಲ್ಲಿ ಜಾಲಿ ಮರದಂತೆ ಎಂಬ ಪದ್ಯದ ಸಾರಾಂಶವನ್ನು ತಿಳಿಯೋಣ. ಮೊದಲನೇ ಪದ್ಯದ ಸಾರಾಂಶವನ್ನು ನೋಡುವುದಾದರೆ, ಜಾಲಿಯ ಮರದಂತೆ ಧರೆಯೊಳ್ ದುರ್ಜನರು ಮೂಲಗ್ರಹ ಪರಿಯಂತೆ ಮುಳ್ಳು ಕುಡಿದಪ್ಪಂತೆ. ಧರೆ ಎಂದರೆ ಇಲ್ಲಿ ಸಮಾನಾರ್ಥಕ ಪದವಾಗಿದೆ. ಅವನಿ, ಇಳೆ, ಭೂಮಿ. ಪರಿ ಎಂದರೆ ಇಲ್ಲಿ ನಾನಾರ್ಥಕ ಪದವಾಗಿದೆ. ರೀತಿ ಮತ್ತೆ ಸ್ಥಿತಿ. ಜಾಲಿಯ ಮರದಂತೆ ಧರೆಯೊಳ್ ದುರ್ಜನರು ಮೂಲಗ್ರಹ ಪರಿಯಂತೆ ಮುಳ್ಳು ಕೂಡಿದಪ್ಪಂತೆ. ಇದರ ಭಾವಾರ್ಥವನ್ನು ಈಗ ತಿಳಿಯೋಣ. ಜಾಲಿಯ ಮರದಂತೆ ಧರೆಯೊಳ್ ದುರ್ಜನರು ಮೂಲಗ್ರಹ ಪರಿಯಂತೆ ಮುಳ್ಳು ಕೂಡಿಪ್ಪಂತೆ. ಇದರ ಸಾರಾಂಶವನ್ನು ಈಗ ತಿಳಿಯೋಣ. ಪುರಂದರದಾಸರು ದುರ್ಜನರ ಬಗ್ಗೆ ಜಾಲಿಯ ಮರಕ್ಕೆ ಹೋಲಿಸಿರುವುದನ್ನು ಇಲ್ಲಿ ನಾವು ಕಾಣಬಹುದು. ಜಾಲಿ ಮರವು ಹೇಗೆ ತುದಿಯಿಂದ ಬುಡದವರೆಗೆ ಹೇಗೆ ಮುಳ್ಳಿನಿಂದ ಆವೃತವಾಗಿರುತ್ತದೆ, ಅದೇ ರೀತಿಯಾಗಿ ಧರೆಯಲ್ಲಿರುವ ದುರ್ಜನರು ಮೈತುಂಬ ದುಷ್ಟ ಸ್ವಭಾವ ಮತ್ತು ನೀಚ ಗುಣಗಳನ್ನು ಹೊಂದಿರುತ್ತಾರೆ ಎಂದು ಪುರಂದರದಾಸರ ಅಭಿಪ್ರಾಯವಾಗಿದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ಕುಸುಮ ಇಲ್ಲಿ ಸಮಾನಾರ್ಥಕ ಪದವಾಗಿದೆ. ಹೂ ಮತ್ತೆ ಪುಷ್ಪ ಮತ್ತೆ ಸುಮ. ರಸ ಇಲ್ಲಿ ನಾನಾರ್ಥಕ ಪದವಾಗಿದೆ. ದ್ರವ ಮತ್ತೆ ರುಚಿ. ಇದರ ಪದ್ಯದ ಸಾರಾಂಶವನ್ನು ನೋಡೋಣ. ಜಾಲಿಯ ಮರ ನೋಡಲು ಮರದಂತೆ ಕಂಡರೂ ಸಹ ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಹಸಿದು ಬಂದವರಿಗೆ ಸಹ ಒಂದು ಹಣ್ಣನ್ನು ಸಹ ನೀಡುವುದಿಲ್ಲ. ಜಾಲಿಯ ಮರದ ಹೂ ನೋಡಲು ಸುಂದರವಾಗಿ ಕಂಡರೂ ಸಹ ಅದು ಯಾರಿಗೂ ಸಹ ವಾಸನೆಯನ್ನು ನೀಡುವುದಿಲ್ಲ. ಕೂಡಲು ಸ್ಥಳವಿಲ್ಲ. ಯಾಕೆಂದರೆ ಅದು ಮುಳ್ಳಿನಿಂದ ಆವೃತವಾಗಿರುತ್ತದೆ. ಆದ್ದರಿಂದ ಜಾಲಿಯ ಮರದ ಕೆಳಗೆ ಯಾರು ಆಯಾಸಗೊಂಡು ಬಂದರೂ ಸಹ ಕೂರಲು ಸ್ಥಳವಿರುವುದಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತಿಹ. ಅಂದರೆ ಜಾಲಿಯ ಮರದಲ್ಲಿರುವ ರಸವನ್ನು ಸವಿಯಲು ಮುಂದಾದರೆ ಕಹಿಯಾಗಿರುತ್ತದೆ. ಆದ್ದರಿಂದ ಅದರ ಸುತ್ತಮುತ್ತಲಿನ ವಾತಾವರಣ ಸಹ ವಿಷದಿಂದ ಕೂಡಿರುತ್ತದೆ. ಅದೇ ರೀತಿಯಾಗಿ ಧರೆಯಲ್ಲಿರುವ ಜನರು ಸಹ ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ಆಶ್ರಯವನ್ನು ಸಹ ನೀಡುವುದಿಲ್ಲ. ಅದೇ ರೀತಿಯಾಗಿ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಸಹ ನೀಡುವುದಿಲ್ಲ. ಗೌರವದ ಗುಣಗಳನ್ನು ಬೆಳೆಸಿಕೊಂಡಿರುತ್ತಾರೆ ಎಂದು ಪುರಂದರದಾಸರು ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಊರ ಹಂದಿಗೆ ಷಡ್ರಸನ್ನು ನಿಕ್ಕಲು ನಾರುವ ದುರ್ಗಂಧ ಬಿಡುಬಲ್ಲದೆ, ಘೋರ ಪಾಪಿಗೆ ತತ್ವಜ್ಞಾನ ಪೇಳಲು ಘೋರ ಕರ್ಮವ ಬಿಟ್ಟು ಸೃಜನನಾಗುವನೆ. ನಾರುವ ಎಂದರೆ ಇಲ್ಲಿ ನಾನಾರ್ಥಕ ಪದವಾಗಿದೆ. ವಾಸನೆ ಮತ್ತು ದಾರದ ಎಳೆ. ಕರ್ಮ ಎಂದರೆ ಸಮಾನಾರ್ಥಕ ಪದವಾಗಿದೆ. ಕೆಲಸ, ಕಾರ್ಯ, ಯೋಜನೆ. ಊರ ಹಂದಿಗೆ ಅಂದರೆ ಊರ ಹಂದಿ ಯಾವತ್ತಿಗೂ ರುಚಿಯಾದ ಆಹಾರವನ್ನು ಮಾಡಿದ್ರು ಸಹ ಅದು ಯಾವತ್ತಿಗೂ ಮೂಸಿ ನೋಡೋದಿಲ್ಲ. ಯಾಕಂದರೆ ಅದು ಕೊಚ್ಚೆಯಲ್ಲಿರುವುದರಿಂದ ಅದಕ್ಕೆ ಎಷ್ಟೇ ರುಚಿಯಾದ 6 ಬಗೆಯುಳ್ಳ ಆಹಾರವನ್ನು ಅದಕ್ಕೆ ಬಳಸಿದರೂ ಸಹ ಕೊಚ್ಚೆಯಲ್ಲಿರುವ ದುರ್ಗಂಧ ವಾಸನೆಯನ್ನು ಮೂಸದೆ ಬಿಡುವುದಿಲ್ಲ. ಅದೇ ರೀತಿ ಧರೆಯಲ್ಲಿರುವ ದುರ್ಜನರು ಸಹ ಅವರಿಗೆ ಎಷ್ಟು ನಾವು ಸಹಾಯ ಮಾಡಿದರೂ ಅವರು ಕೆಟ್ಟದನ್ನ ಮಾತಾಡೋದು ಬಿಡೋದಿಲ್ಲ. ಮತ್ತು ಘೋರ ಪಾಪಿಗೆ ಎಷ್ಟು ತತ್ವಜ್ಞಾನ, ಎಷ್ಟು ಒಳ್ಳೆಯದನ್ನು ಹೇಳಿದರೂ ಸಹ ಅವರು
ಅದನ್ನು ಬಿಟ್ಟು ಒಳ್ಳೆ ವ್ಯಕ್ತಿ ಆಗಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಪುರಂದರದಾಸರು ವ್ಯಕ್ತಪಡಿಸಿರುವುದನ್ನು ನಾವು ಕಾಣಬಹುದು. ತನ್ನಿಂದ ಉಪಕಾರ ತಟಕಾದರೂ ಇಲ್ಲ, ಭಿನ್ನಣದ ಮಾತಿಗೆ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ, ಇನ್ನವರ ಕಾರ್ಯವು ಪುರಂದರ ವಿಠಲ. ಭಿನ್ನಣ ಇಲ್ಲಿ ಸಮಾನಾರ್ಥಕ ಪದವಾಗಿದೆ. ವೈಯಾರದ ಮಾತು ಮತ್ತೆ ಜಂಬ. ಕೊನೆ ಅಂದರೆ ಇಲ್ಲಿ ನಾನಾರ್ಥಕ ಪದವಾಗಿದೆ. ಅಂತ್ಯ ಮತ್ತೆ ಚಿಗುರು. ಸಮಾಜದಲ್ಲಿರುವ ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಇಲ್ಲಿ ಅಜಂತಪೂರ್ಣವಾಗಿದೆ. ದುರ್ಜನರು ಯಾವುದೇ ವ್ಯಕ್ತಿಗಾಗಲಿ ಮತ್ತೆ ಸಮಾಜಕ್ಕಾಗಲಿ ಉಪಕಾರವಿರುವುದಿಲ್ಲ. ಉಪಕಾರ ಬದಲಿಗೆ ವೈಯಾರದ ಮಾತುಗಳಿಗೆ ಅಂತ್ಯ ಎನ್ನುವುದೇ ಇರುವುದಿಲ್ಲ. ಅವರು ಯಾವಾಗಲೂ ಸಮಾಜದಲ್ಲಿ ಗೇಲಿ ಮಾಡುವುದು ಅವರ ಗುಣವಾಗಿರುತ್ತದೆ. ಅದೇ ರೀತಿಯಾಗಿ ಈ ಭೂಮಿಗೆ ಭಾರ ಅನ್ನಕ್ಕೆ ದಂಡ ಎಂಬ ಮಾತಿನಂತೆ ಅವರು ಯಾವಾಗಲೂ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ದುರ್ಜನರ ಕಾರ್ಯ ಎಂದು ಹೇಳುತ್ತಾರೆ. ಅವರು ತನ್ನ ಇಷ್ಟ ದೈವವಾದ ಪುರಂದರ ವಿಠಲರಲ್ಲಿ ಹೇಳಿರುವುದು ನಾವು ಇಲ್ಲಿ ಕಾಣಬಹುದು. ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದರಿಂದ ನೀನು ಸಮಾಜಕ್ಕೆ ಮುಳ್ಳಾಗಬೇಡ, ಹೂವಾಗು ಎಂಬ ಆಶಯವನ್ನು ನಾವು ಕಾಣಬಹುದು. ಇಲ್ಲಿ ಪುರಂದರದಾಸರು ಸಾಮಾಜಿಕ ಕಳಕಳಿ ಮತ್ತು ನೀತಿ ಬೋಧನೆಯನ್ನು ನೋಡಬಹುದಾಗಿದೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರವಿಕುಮಾರ. ನಾನು ಕಲಾ ವಿಭಾಗದ HSPಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. BLR PU ಕಾಲೇಜ್ ಸಿರಿಗೆರೆ. ನಾವು ಇವಾಗ ಪುರಂದರದಾಸರು ರಚಿಸಿರುವಂಥ ಜಾಲಿಯ ಮರದಂತೆ ಪದ್ಯಭಾಗದ ಪೀಠಿಕೆಯನ್ನು ನೋಡೋಣ. ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವ ಮಹತ್ವ ಗೌರವಗಳು ಸತ್ಪಾತ್ರರಿಗೆ ದೊರಕುತ್ತಿಲ್ಲ. ಜಾಲಿಯ ಮರವು ನೆರಳಲ್ಲ ಎಂದು ಜಾನಪದರು ಆಡಿದ್ದಾರೆ. ಆದರೂ ಜಾಲಿಯ ಮರದಂತಿರುವ ವಿಜೃಂಭಣೆಯು ಸಮಾಜ ಜೀವನದಲ್ಲಿ ಎಲ್ಲೆಂದರಲ್ಲಿ ಉಗ್ರವಾಗಿ ಬೆಳೆಯುತ್ತಾ ನಡೆದಿದೆ. ಜಾಲಿ ಮರ, ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ರಚಿಸಿರುವ ಈ ರಚನೆಯಲ್ಲಿ ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ ರಸಹೀನವಾದ ಜಾಲಿಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ. ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ, ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ. ಜ್ಞಾನ ಗಂಧವಾಗಲಿ ಸ್ನೇಹ ರಸವಾಗಲಿ ಅವರಲ್ಲಿಲ್ಲ. ಅಮೂಲಾಗ್ರವಾಗಿ ಕಂಟಕ ವೃತ್ತಿಯನ್ನೇ ಮೆರೆಸುವ ದುರ್ಜನರ ಸ್ವಭಾವ ಚಿತ್ರಣ ಈ ಕೀರ್ತನೆಯಲ್ಲಿ ಸಮರ್ಥವಾಗಿ ರೂಪಿತವಾಗಿದೆ. ನಾವು ಇವಾಗ ಜಾಲಿಯ ಮರದಂತೆ ಪದ್ಯಭಾಗವನ್ನು ವಾಚನ ಮಾಡಲು ನಿಮಗೆ ತಿಳಿಸುತ್ತೇನೆ. ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಜಾಲಿಯ ಮರದಂತೆ ದರೆಯೋಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಯ. ಊರ ಹಂದಿಗೆ ಷಡ್ರಸಾನ್ನವನ್ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ. ಘೋರ ಪಾಪಿಗೆ ತತ್ವಜ್ಞಾನವ ಬೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಣದ ಮಾತಿಗೆ ಕೊನೆಯಿಲ್ಲ. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಪುರಂದರದಾಸರು ಸಮಾಜದ ವಿಮರ್ಶೆಯನ್ನು ಕುರಿತು ರಚಿಸಿರುವ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ, ಅನಾಚಾರ, ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಸತ್ಯ, ಧರ್ಮ, ನೈಜ ನೀತಿ, ಜೀವನ ನಿಷ್ಠೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಯಲ್ಲಿ ಲೇವಾಡಿ ಮಾಡಿದ್ದಾರೆ. ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿದೆ. ಈ ಹೋಲಿಕೆಯ ಹಿಂದೆ ಮುಳ್ಳಾಗಬೇಡ ಹೂವಾಗು ಎಂಬ ಆಶಯವಿರುವುದನ್ನು ಗಮನಿಸಿದರೆ ಪುರಂದರದಾಸರ ಸಾಮಾಜಿಕ ಕಳಕಳಿ, ನೀತಿಬೋಧೆಯ ಸತ್ವ ಅರಿಯಬಹುದಾಗಿದೆ. ಧನ್ಯವಾದಗಳು.